ಸಾಕಷ್ಟು ಸಮಯದಿಂದ ನೀವೆಲ್ಲರೂ ಕಾತರದಿಂದ ಈ ಕಾರ್ಯಕ್ರಮಕ್ಕಾಗಿ ಎದುರು ನೋಡ್ತಾ ಇದ್ರಿ. ಔಪಚಾರಿಕವಾಗಿ ಒಂದಷ್ಟು ಸಮಯವನ್ನು ಆಯೋಜಕರು ಪಡೆದಿರುವಂಥದ್ದು. ಮುಂದೆ ಆ ಯಾವ ಅಡೆತಡೆಯೂ ಇಲ್ಲದೆ ಮುಂದಿನ ಸುಮಾರು 2.5-3 ಗಂಟೆಗಳ ಕಾಲ ನಿರರ್ಗಳವಾದಂತಹ ಸಂಗೀತದ ಸುಧೆ ನಿಮ್ಮನ್ನು ಸೋರೆಗೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ ಅನ್ನುವಂಥ ಮಾತನ್ನು ಮೊದಲಿಗೆ ನಿಮಗೆ ಭರವಸೆಯನ್ನು ಕೊಡ್ತಾ ಒಂದು ಗಟ್ಟಿ ಚಪ್ಪಾಳೆಯನ್ನು ಈ ವೇದಿಕೆ ಕೇಳುವಂತಾಗಲಿ. ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ, ಶ್ರೀ ಗಾಯತ್ರಿ ಜ್ಯುವೆಲರ್ಸ್ ದುರ್ಗಿಗುಡಿ ಹಾಗೂ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಇದರ ಪ್ರಾಯೋಜಕತ್ವದಲ್ಲಿ ಇವತ್ತಿನ ಈ ಸುಂದರ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಇಲ್ಲಿಯದೇ ಕವಿ ಒಂದು ಮಾತು ಹೇಳ್ತಾರೆ, ಹಾಡು ಹಳೆಯ ಹಾಡು ಹಾಡು ಮತ್ತೆ ಅದನ್ನೇ ಕೇಳುವೆ, ಹಳೆಯ ಹಾಡಿನಿಂದ ಹೊಸತು ಜೀವನವ ಕಟ್ಟುವೆ, ಹಾಡು ಹಳೆಯದಾದರೇನು ಭಾವ ನವನವೀನ ಎನ್ನುವಂಥ ಮಾತನ್ನು ಡಾಕ್ಟರ್ GS ಶಿವರುದ್ರಪ್ಪ ಅವರು ಬಹಳ ಹಿಂದೆಯೇ ಹೇಳಿದರು. ಈ ಹಳೆಯ ಹಾಡುಗಳೇ ಹಾಗೆ ನಮ್ಮ ಒಂದು ಕಾಲಘಟ್ಟದ ನೆನಪುಗಳು, ನಮ್ಮ ಜೊತೆಗಿನ ಜೊತೆಗಾರ, ನಮ್ಮ ನೆನಪಿನ ಸಂಗಾತಿ, ನಮ್ಮ ಬದುಕಿನ ಏಕಾಂತದ ಗೆಳೆಯ. ನಮ್ಮೆಷ್ಟೋ ನೆನಪುಗಳನ್ನು ಮತ್ತೆ ಮತ್ತೆ ನಾವೇ ಮೆಲುಕು ಹಾಕಿಕೊಳ್ಳಲು, ನಮ್ಮ ಭಾವನೆಯ ಭಾಷೆಯಾಗಲು ಈ ಹಾಡು ನೆರವಾಗುತ್ತೆ. ಅಂತಹ ಹಾಡುಗಳನ್ನು ಹಾಡಿದ ಈ ದೇಶ ಕಂಡ ಅಪ್ರತಿಮ 3 ಗಂಧರ್ವ ಗಾಯಕರ ಗೀತೆಗಳ ಸಂಜೆಯೇ ಇಂದಿನ ಕಾರ್ಯಕ್ರಮ ಸಾಗರ್ ಕಿನಾರೆ. ಚುರುಕಾಗಿ ನಾನು ನಮ್ಮ ಕಲಾವಿದರ ಪರಿಚಯವನ್ನು ಮಾಡಿಕೊಡ್ತೇನೆ. ನಮ್ಮ ಬೆಂಗಳೂರಿನ ಕಾರ್ಯಕ್ರಮಗಳ ಪಾಲಿನ ವರದಾನವೇ ಸರಿ, ನಿಮ್ಮೂರಿನ ಹುಡುಗ, ಈ ಇಡೀ ಆರ್ಕೆಸ್ಟ್ರಾದ ಒಂದು ಜೀವಸೆಲೆ ದೀಪಕ್ ಜಯಶೀಲನ್ ಕೀಬೋರ್ಡ್ನಲ್ಲಿದ್ದಾರೆ. ಜೊತೆಗೆ ಉಸಿರಿಗೆ ತನ್ನ ಬನಿಯನ್ನು ಸೇರಿಸಿ ಇಂಪಾದ ದನಿಯನ್ನು ಮೂಡಿಸಬಲ್ಲಂಥ ಗೆಳೆಯ ನೀತು ನಿನಾದ್ ಕೊಳಲ್ನಲ್ಲಿ. ಈ ಭಾಗದ ಮತ್ತು ಕರಾವಳಿ ಭಾಗದ ಅತ್ಯಂತ ಜನಪ್ರಿಯ ಗಿಟಾರ್ ವಾದಕರಾದಂತಹ ರಾಜಗೋಪಾಲ್ ಸರ್ ಇವತ್ತು ಮಂಗಳೂರಿನಿಂದ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಪ್ರದೀಪ್ ಕಿಗ್ಗಾಲ್ ಬೇಸ್ ಗಿಟಾರ್ನಲ್ಲಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ತಬ್ಲಾದಲ್ಲಿ ಜಲೀಲ್ ಪಾಷಾ ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಮತ್ತೋರ್ವ ತಬ್ಲಾ ಮಾಂತ್ರಿಕ ರಘು ನಮ್ಮ ಜೊತೆ ಇದ್ದಾರೆ. ಈ ಭಾಗದವರೇ ಆದಂಥ ಮತ್ತೊಬ್ಬ ಪ್ರತಿಭಾನ್ವಿತ ಡೋಲಕ್ ಮತ್ತು ರಿದಮ್ ವಾದಕರಲ್ಲಿ ಒಬ್ಬರಾದಂಥ ಶೇರ್ ಮುನ್ನ ಜೊತೆಗಿದ್ದಾರೆ. ರಿದಮ್ ಪ್ಯಾಡ್ನಲ್ಲಿ ಧ್ರುವ ನಮಗೆ ಜೊತೆ ಆಗ್ತಾರೆ. ನೀವೆಲ್ಲರೂ ಅತ್ಯಂತ ನಿರೀಕ್ಷೆಯಿಂದ ಕಾಯುತ್ತಿರುವಂತಹ ಈ ಕಾರ್ಯಕ್ರಮ ನಾವು ತುಂಬ ಹಿಂದೆಯೇ ಬೆಂಗಳೂರಿನಲ್ಲಿ ಪರಮಪದ ಎನ್ನುವಂಥ ಸಂಸ್ಥೆಯ ಮೂಲಕ ಸುಮಾರು 32 ಕಾರ್ಯಕ್ರಮಗಳನ್ನು ಇದುವರೆಗೆ ಸಂಘಟಿಸುತ್ತಾ ಈ ತಂಡದೊಂದಿಗೆ ಬಂದಿದ್ದೇವೆ. ಕಳೆದ ಬಾರಿ ನಾವು ಪ್ರಣಯ ರಾಜ ಶ್ರೀನಾಥ್ ಅವರನ್ನು ಇಲ್ಲಿಗೆ ಇದೇ ತಂಡ ಕರೆದುಕೊಂಡು ಬಂದಿತ್ತು. ಮುಂದೆ ಈ ತಂಡ ಇಡೀ ಕರ್ನಾಟಕದಾದ್ಯಂತ ಮತ್ತು ದೇಶದಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ವಿಚಾರಗಳಲ್ಲಿ ವಿಷಯಗಳೊಂದಿಗೆ ಪ್ರಸ್ತುತಪಡಿಸಿದೆ. ಅದರ ಸಾರಥಿ, ರಂಗಭೂಮಿಯ ಅತ್ಯಂತ ಆಳ ಅನುಭವ ಹೊಂದಿರುವಂತಹ ಗಾಯಕ, ಸಂಗೀತ ಸಂಯೋಜಕ, ನಾಟಕ, ಸಿನಿಮಾ ಹಾಗೂ ಸುಗಮ ಸಂಗೀತದ ಗೀತೆಗಳಿಗೆ ಸಂಯೋಜನೆ ಜೊತೆಗೆ ಈ ನಾಡಿನ ಅತ್ಯಂತ ಜನಪ್ರಿಯ ಗಾಯಕರಲ್ಲಿ ಒಬ್ಬರಾದಂತಹ ರಾಮಚಂದ್ರ ಹಡಪದವರನ್ನು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಾನು ವೇದಿಕೆಗೆ ಬರಮಾಡಿಕೊಳ್ತೇನೆ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ತಾವು ಬರಬೇಕು, ಶಿವಮೊಗ್ಗದ ನಮ್ಮ ಕಾರ್ಯಕ್ರಮದಲ್ಲಿ ನೀವು ದನಿಯಾಗಬೇಕು ಅಂತ ನಾವು ಕೇಳಿಕೊಂಡಿದ್ದು.
ಕನ್ನಡ ನಾಡು ಅತ್ಯಂತ ಪ್ರೀತಿಯಿಂದ ಕಂಡಂತಹ ಕನ್ನಡದ ಭಾವಗೀತೆಗಳಿಗೆ ಮತ್ತೊಂದು ಹೊಸ ಗಗನವನ್ನು ಸೃಷ್ಟಿಸಿದ ರಂಗಭೂಮಿ, ಕಿರುತೆರೆ, ಚಲನಚಿತ್ರವೂ ಸೇರಿದಂತೆ ಸಂಗೀತದ ಎಲ್ಲ ಮಜಲುಗಳಲ್ಲಿ ತನ್ನನ್ನು ಗುರುತಿಸಿಕೊಂಡಿರುವ, ರಾಜ್ಯ ಪ್ರಶಸ್ತಿಯಿಂದ ಪುರಸ್ಕೃತರಾಗಿರುವಂಥ ಈ ನಾಡು ಕಂಡ ಹೆಮ್ಮೆಯ ಗಾಯಕಿ MD ಪಲ್ಲವಿಯವರನ್ನು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಾನು ಬರಮಾಡ್ಕೊಳ್ತೇನೆ. ಈಗಾಗಲೇ ನಾವು ತುಂಬ ಹಿಂದೆಯೇ ಈ ಕಾರ್ಯಕ್ರಮವನ್ನು ಆಯೋಜನೆಗೆ ಯೋಚಿಸಿದ್ದೆವು. ಆಗ ನಮಗೆ ಅಂದುಕೊಂಡಿದ್ದು, ನಾವು ಇತ್ತೀಚೆಗಷ್ಟೇ ಸಾಗರ್ ಕಿನಾರೆ ಅಂತ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಅದರದ್ದೇ ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು ಅಂದುಕೊಂಡಂಥ ಹೊತ್ತಿನಲ್ಲಿಯೇ ಈ ನಾಡು ಕಂಡಂಥ ಮತ್ತೊಬ್ಬ ಅಪ್ರತಿಮ ಗಾಯಕಿ S. ಜಾನಕಿ ಅವರು ನಮ್ಮನ್ನಗಲಿದ್ರು. ಹಾಗಾಗಿ ಅವರ ಗೀತೆಗಳದ್ದೇ ಒಂದು ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮಾಡೋಣ. ಈ ಕಾರ್ಯಕ್ರಮದಲ್ಲಿಯೂ ಜಾನಕಿಯವರ ಹಾಡುಗಳು ಇರಲೇಬೇಕು ಅನ್ನುವಂಥ ಆಯೋಜಕರ ಒತ್ತಾಸೆಯೊಂದಿಗೆ ಇವತ್ತು ಲತಾ ಮಂಗೇಶ್ಕರ್ ಅವರ, ಕಿಶೋರ್ ಕುಮಾರ್ ಅವರ ಮತ್ತು S. ಜಾನಕಿಯವರ ಗೀತೆಗಳನ್ನು ನಿಮಗೆ ನಾನು ಕೇಳಿಸ್ತೇವೆ. ಹೆಚ್ಚು ಹೊತ್ತನ್ನು ವ್ಯಯಿಸದೆ ನೇರವಾಗಿ ನಾನು ಮೊದಲ ಗೀತೆಗೆ ಬರುತ್ತೇವೆ. 1980 ಭಾರತೀಯ ಸಿನಿಮಾ ರಂಗದ ಸಂಗೀತದಲ್ಲಿ ಸಂಗೀತ ವಿಭಾಗಕ್ಕೆ ಒಂದು ಸುವರ್ಣಯುಗ ಅಂತ ನಾವು ಭಾವಿಸಬಹುದು. ಆ ಕಾಲಘಟ್ಟದಲ್ಲಿ ಸಂಯೋಜನೆಗೆ ಒಳಪಟ್ಟಂತಹ ಮತ್ತು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಲ್ಪಟ್ಟಂತಹ ಗೀತೆಗಳು ಯಾವ ಕಾಲಕ್ಕೂ ಅಳಿಸಲಾಗದ ಗೀತೆಗಳು ಎನ್ನುವಷ್ಟರ ಮಟ್ಟಿಗೆ ಜನಪ್ರಿಯ ಗೀತೆಗಳು ಅನಾವರಣಗೊಂಡವು, ನಿಮ್ಮನ್ನು ಬಂದು ತಲುಪಿದವು. ಅದರಲ್ಲಿ ಭಾರತೀಯ ಸಿನಿಮಾ ರಂಗದಕ್ಕೆ ನಾವು ಗಮನಿಸೋದಾದರೆ ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್ ಇವರು ಅತ್ಯಂತ ಜನಪ್ರಿಯ ಗೀತೆಗಳ ಸಾಲುಗಳನ್ನು ಕೊಡ್ತಾ ಹೋಗ್ತಾರೆ. ಆ ಯಾದಿಯಲ್ಲಿ ನಾವು ಇವತ್ತು ಲತಾ ಮಂಗೇಶ್ಕರ್ ಅವರ ಮತ್ತು ಕಿಶೋರ್ ಕುಮಾರ್ ಅವರ ಗೀತೆಗಳನ್ನು, ಒಂದಷ್ಟು ಗೀತೆಗಳನ್ನು ಆರಿಸಿಕೊಂಡಿದ್ದೇವೆ. ನೀವೆಲ್ಲರೂ ನಿಮ್ಮ ನೆನಪಿನಂಗಳವನ್ನು ಕೆದಕುವ ಗೀತೆಗಳಾಗಿ ಅವು ಕಾಡುತ್ತೆ ಅಂತ ನಾನು ಭಾವಿಸ್ತೀನಿ. ಮೊದಲ ಗೀತೆಯಾಗಿ ಕೋರಾ ಕಾಗಸ್ತಾ ಏ ಮನ್ ಮೇರಾ ಲಿಖ್ ಲಿಯಾ ನಾಮ್ ಇಸ್ಪೆ ತೇರಾ. ಕಿಶೋರ್ ಮತ್ತು ಲತಾಜಿ ಈ ಗೀತೆಯನ್ನು ಹಾಡಿದರು. ಮೊದಲ ಗೀತೆಯ ಪ್ರಸ್ತುತಿಗೆ ನಿಮ್ಮದೊಂದು ಪ್ರೀತಿಯ ಚಪ್ಪಾಳೆಯನ್ನು ನಾನು ಅವರಿಗೆ ರವಾನಿಸ್ತಾ, ಮೊದಲ ಗೀತೆ ಕೋರಾ ಕಾಗಸ್ತಾ ಏ ಮನ್ ಮೇರಾ.